ತಪಸ್ ಮಾಡ್ತಿರೋ ಒಂದು ಹಿಮ ಆವೃತ ಜಾಗದಲ್ಲಿ ಆಂಜನೇಯನ ಒಂದು ಬಾಲ ಅಲ್ಲಾಡೋದು ಒಂದು ಸೀನ್ ಇದೆ. ಅದು ಭಾಳ ಎಫೆಕ್ಟಿವ್ ಆಗಿ ತೋರಿಸಿದ್ದಾರೆ. ಈ ರೀತಿ ಸ್ನೇಹಿತರೆ ನಮಸ್ಕಾರ. ಈ 12ನೇ ತಾರೀಕು ಅಂದರೆ ಶುಕ್ರವಾರ, ಕಳೆದ ಶುಕ್ರವಾರ ಒಂದು ತೆಲುಗು ಸಿನಿಮಾ ರಿಲೀಸ್ ಆಗುತ್ತೆ, ಹನುಮಾನ್ ಅಂತ ಅಂದ್ಬಿಟ್ಟು, ಹನುಮಾನ್. ಸೊ ಇದು ಪ್ರಶಾಂತ್ ವರ್ಮಾ ಅವರ ಡೈರೆಕ್ಷನ್ ಸಿನಿಮಾ. ಇದರಲ್ಲಿ ಹನುಮಂತು ಅನ್ನೋ ಪಾತ್ರದಲ್ಲಿ ತೇಜಸ್ ಸಜ್ಜಾ ಅನ್ನೋ ಒಬ್ಬ ನಟ ಆ್ಯಕ್ಟ್ ಮಾಡಿದ್ದಾರೆ. ಸೊ ಇವರು ನನಗೆ ಹೊಸ ಪರಿಚಯ. ಇವರು ಈಗ ತೆಲುಗು ಚಿತ್ರರಂಗದ ಸೂಪರ್ ಸ್ಟಾರ್ ಆಗಿಬಿಟ್ಟಿದ್ದಾರೆ ಈ ಸಿನಿಮಾ ಮೂಲಕ. ಈ ಸಿನಿಮಾದಲ್ಲಿ ಬಹಳ ಹೆಸರೇ ಹನುಮಾನ್ ಅಂತ ಇಟ್ಟಿದ್ದಾರೆ. ಭಾರತದಲ್ಲಿ ಒಂದು ನಂಬಿಕೆ ಇದೆ, ಹನುಮಂತ, ಆಂಜನೇಯ ಅಂತ ಏನು ನಾವು ಒಂದು ದೇವರನ್ನ ಪೂಜೆ ಮಾಡ್ತೀವಿ ಆಂಜನೇಯನ. ಸೊ ತ್ರೇತಾಯುಗದಲ್ಲೂ ಆಂಜನೇಯ ಇದ್ದ, ದ್ವಾಪರ ಯುಗದಲ್ಲೂ ಆಂಜನೇಯ ಇದ್ದ. ಸೊ ಈ ಒಂದು ಕಲಿಯುಗದಲ್ಲೂ ಕೂಡ ಆಂಜನೇಯ ಎಲ್ಲೋ ಒಂದು ಕಡೆ ನಮ್ಮ ದೇಶದಲ್ಲಿ ತಪಸ್ ಮಾಡ್ತಾ ಇದ್ದಾನೆ ಅನ್ನೋ ಒಂದು ಬಲವಾದ ನಂಬಿಕೆ ಇದೆ. ಸೊ ಈ ಒಂದು ನಂಬಿಕೆಯನ್ನು ವಸ್ತುವಾಗಿಟ್ಕೊಂಡು ಒಂದು ಕಮರ್ಷಿಯಲ್ ಸೂತ್ರಕ್ಕೆ ಹನುಮಾನ್ ಅನ್ನೋ ಸಿನಿಮಾನ ಮಾಡಿದ್ದಾರೆ. ಅಂಜನಾದ್ರಿ ಅನ್ನುವ ಒಂದು ಕಾಲ್ಪನಿಕ ಹಳ್ಳಿ, ಅಲ್ಲಿ ನಾಯಕಿಯ ಒಂದು ಪ್ರೇಮ ಕತೆ, ಒಂದು ಊರಿನ ಕಥೆಯನ್ನು ಹೇಳ್ತಾ, ಅಕ್ಕ ತಮ್ಮನ ಕಥೆಯನ್ನು ಕೂಡ ಹೇಳ್ತಾ, ಮತ್ತು ಜೊತೆಗೆ ಒಬ್ಬ ಪಾಳೆಗಾರನ ಕಥೆಯನ್ನು ಕೂಡ ಹೇಳ್ತಾ, ಇಲ್ಲಿ ಏನಾಗುತ್ತೆ, ಕೆಲವು ಅಂಶಗಳು ತಂದಿದ್ದಾರೆ. ಹಾಲಿವುಡ್ ಸಿನಿಮ್ಯಾಟಿಕ್ ಯೂನಿವರ್ಸ್ಗಳಲ್ಲಿ ಏನಿರುತ್ತೆ, ಈ ಸೂಪರ್ ಪವರ್, ಸೂಪರ್ ಮ್ಯಾನ್, ಈ ಥರ ಇದು ಸ್ಪೈಡರ್ ಮ್ಯಾನ್, ಸೂಪರ್ ಮ್ಯಾನ್ ನೋಡ್ಕೊಂಡು ಬೆಳೆದಿರೋಂಥ ಒಂದು ಪಾತ್ರ. ನೆಕ್ಸ್ಟು ಆತ ವಿಲನ್ನಾಗಿ ಕನ್ವರ್ಟ್ ಆಗ್ತಾನೆ. ಸೊ ಅವನ ಒಂದು ಇದಕ್ಕೆ ನಾಯಕನಿಗೆ ಆಂಜನೇಯನ ಒಂದು ಪವರ್, ಶಕ್ತಿ ಹೇಗೆ ಬೆನ್ನೆಲುಬಾಗಿ ಸಿಗುತ್ತೆ, ಮತ್ತು ಆ ಒಂದು ದುಷ್ಟಶಕ್ತಿಯನ್ನು ಹೇಗೆ ಇದು ಮಾಡುತ್ತೆ ಅನ್ನೋದು, ಧ್ವಂಸ ಮಾಡುತ್ತೆ ಅನ್ನೋದನ್ನು ಈ ಒಂದು ಹಳ್ಳಿಯಲ್ಲಿ ನಡೆಯುವ ಘಟನೆಗಳನ್ನ ಇಟ್ಕೊಂಡು ತುಂಬ ಎಫೆಕ್ಟಿವ್ ಆಗಿ ಒಳ್ಳೆ BGM, ಗ್ರಾಫಿಕ್ಸು, VFX, ಮತ್ತು ಒಂದು ಹನುಮನ ಬಿಗ್ ಸೆಟ್ ಇದೆ. ತುಮಕೂರಲ್ಲಿ ನೀವು ಒಂದು ಶಿರಾ ರೋಡ್ಗೆ ಹೋಗ್ತಾ ನೋಡ್ಬೋದು, ದೊಡ್ಡ ಆಂಜನೇಯ ಸ್ಟ್ಯಾಚ್ಯೂ ಏನು ನಿಂತಿದೆ, ಅದಕ್ಕಿಂತ ದೊಡ್ಡದಂಥ ಒಂದು ಆಂಜನೇಯ ನಿಂತಿರೋದನ್ನು ಒಂದು ದೊಡ್ಡ ಬಿಗ್ ಸೆಟ್ ಮಾಡಿದ್ದಾರೆ. VFX ಬ್ಯಾಕ್ಗ್ರೌಂಡಲ್ಲಿ ಈ ಒಂದು ಕಥೆ ಎಲ್ಲ ನಡೀತಾ ಹೋಗುತ್ತೆ. ಆ್ಯಕ್ಷನ್, ಅಡ್ವೆಂಚರ್, ಫ್ಯಾಂಟಸಿ ಎಲ್ಲ ಎಲಿಮೆಂಟ್ಸ್, ಕಾಮಿಡಿ ಕೂಡ ಸಿನಿಮಾದಲ್ಲಿ ಸಾಕಷ್ಟಿದೆ. ಈ ಸಿನಿಮಾ ಆರಂಭದಿಂದ ಕಡೆವರೆಗೂ ಆಂಜನೇಯನ ಜನ್ಮದ, ಬೆಳವಣಿಗೆಯ, ಮತ್ತು ರಾಮಾಯಣದ ಮತ್ತು ತಪಸ್ಸಿನ ಕಥೆಯನ್ನು ಝಲಕ್ ರೂಪಗಳಲ್ಲಿ ಅಲ್ಲಲ್ಲಿ ತೋರಿಸ್ತಾರೆ. ಅದು ಎಲ್ಲರನ್ನೂ ಆಂಜನೇಯನ ಭಕ್ತರಿಗಂತೂ ರೋಮಾಂಚನ ಗೊಳಿಸ್ಬಿಡುತ್ತೆ. ಈ ಎಲ್ಲ ಅಂಶಗಳನ್ನ ಇಟ್ಕೊಂಡು ಭಾಳ ಒಂದು ಸೂಪರ್ ಬ್ಲಾಕ್ ಬಸ್ಟರ್, ಈಗಾಗಲೇ 500 ಕೋಟಿಗಿನ್ನ ಹೆಚ್ಚು ಕಲೆಕ್ಷನ್ ಆಗಿದೆ ಅಂತ ಹೇಳ್ತಿದ್ದಾರೆ. ಕನ್ನಡ ಸ್ಕ್ರೀನ್ಸ್ ಕೂಡ ಸ್ಟಾರ್ಟಿಂಗ್ ಇದು ತೆಲುಗುನಲ್ಲಿ ಬಂದಿರೋದು, ಕನ್ನಡದಲ್ಲಿ ಕೂಡ ಡಬ್ಬಾಗಿ ಬಂದಿತ್ತು. ಸೊ ನಾನು ಕನ್ನಡ ಡಬ್ಬಿಂಗ್ ಇದೆ ಅಂತಲೇ ಇವತ್ತು ಹೋಗಿದ್ದೆ ತುಮಕೂರು ಕೃಷ್ಣ ಥಿಯೇಟ್ರಲ್ಲಿ. ಬಟ್ ಅಲ್ಲಿ ನಾಳೆಯಿಂದ 4 ಶೋ ಕನ್ನಡ ಡಬ್ಬಿಂಗ್ ಇದೆ. ತುಮಕೂರು ಇನೋಕ್ಸಲ್ಲೂ ಮಲ್ಟಿಪ್ಲೆಕ್ಸಲ್ಲೂ ಕೆಲವು ಟೈಮಲ್ಲಿದೆ. ನನಗೆ ಸಂಜೆ ಬೇಕಿತ್ತು ಇವತ್ತು. ನಾನು ತೆಲುಗು ಭಾಷೆನಲ್ಲೇ ನೋಡಿದೆ, ನನಗೇನು ತೆಲುಗು ಬರೋದಿಲ್ಲ. ಬಟ್ ಸಿನಿಮಾ ನೋಡಬೇಕಂದ್ರೆ ನಮಗೇನು ಭಾಷೆ ಅಡ್ಡಿ ಆಗೋದಿಲ್ಲ, ಕಥೆ ಅಂತೂ ಅರ್ಥ ಆಗುತ್ತೆ. ನೀವು ಹನುಮಂತನ ಭಕ್ತರಾಗಿದ್ದರೆ ಒಂದು ಸೀನ್ ಇದೆ, ಆಂಜನೇಯ ತಪಸ್ ಮಾಡ್ತಿರೋದು. ಸೊ ಆಮೇಲೆ ಅದರಿಂದ ಎದ್ದು ಹೊರಗಡೆ ಬರೋದು, ತಪಸ್ ಮಾಡ್ತಿರೋ ಒಂದು ಹಿಮ ಆವೃತ ಜಾಗದಲ್ಲಿ ಆಂಜನೇಯನ ಒಂದು ಬಾಲ ಅಲ್ಲಾಡೋದು ಒಂದು ಸೀನ್ ಇದೆ. ಅದು ಭಾಳ ಎಫೆಕ್ಟಿವ್ ಆಗಿ ತೋರಿಸಿದ್ದಾರೆ. ಈ ರೀತಿ ಒಂದು ತುಂಬ ಹೆಂಗೆ ಅಂತ ಅಂದರೆ, ನೀವೇನಾದ್ರು ಆಂಜನೇಯನ ಭಕ್ತರಾಗಿದ್ದರೆ ಖಂಡಿತ ಇಷ್ಟಪಡ್ತೀರಾ. ಕಮರ್ಷಿಯಲ್ ಎಲಿಮೆಂಟ್ಸ್ ಬಿಡಿ, ಮಾಮೂಲಿ ಕತೆ, ಫೈಟು, ರಿವೆಂಜು, ಒಬ್ಬ ಸೂಪರ್ ಪವರ್ ಹೀರೋ ಆಗೋ ಅಂಥದ್ದು, ಸಾಮಾನ್ಯ ಹುಡುಗ, ಇದೆಲ್ಲ ಇದ್ದಿದ್ದೆ. ಬೇರೆ ಸೆಂಟಿಮೆಂಟ್ಗಳು, ಅಕ್ಕ ತಮ್ಮನ ಸೆಂಟಿಮೆಂಟು, ಹೀರೋಯಿನ್ ಸೆಂಟಿಮೆಂಟು, ಊರಿನ ಸೆಂಟಿಮೆಂಟು ಎಲ್ಲ ಇದ್ದಿದ್ದೆ. ಸೊ ಬಟ್ ಆ ಬ್ಯಾಕ್ಗ್ರೌಂಡ್ ಏನು ಇಟ್ಕೊಂಡಿದ್ದಾರೆ ಅದನ್ನು ಭಾಳ ಚೆನ್ನಾಗಿ ತೊಗೊಂಬಂದಿದ್ದಾರೆ. ಕಡೆಯಲ್ಲಿ ತೋರಿಸೋ ಒಂದು ಇದ್ರ ಪ್ರಕಾರ 2025ಕ್ಕೆ ಜೈ ಹನುಮಾನ್ ಅಂತ ಈ ಸಿನಿಮಾದ ಮುಂದುವರಿದ ಭಾಗ ಬರುತ್ತೆ ಅನ್ನೋ ನಿರೀಕ್ಷೆ ಇದೆ. ನಮಸ್ಕಾರ.